ಶ್ರೀಕಾರನೆ ಶ್ರೀನಿವಾಸನೆ ಶೇಷಾದ್ರಿ ಗಿರಿವಾಸನೆ ಶ್ರೀ ಲಕ್ಷ್ಮಿ ಹೃದಯ ನಿವಾಸನೆ ಶ್ರೀನಿವಾಸನ ವೈಕುಂಠ ಏಕಾದಶಿ ಎಲ್ಲರಿಗೂ ಸುಸ್ವಾಗತ. ನಾವಿರೋದು ಬೆಸಗರಳ್ಳಿಯ ಅಂದರೆ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಬೆಸಗರಳ್ಳಿನಲ್ಲಿ ವೈಕುಂಠೇಶ್ ಏಕಾದಶಿ ದಿನದಂದು ವೈಕುಂಠನ ದರ್ಶನಕ್ಕೆ ಅಂತ ಹೇಳಿ ಬರುವಂಥ ಭಕ್ತಾದಿಗಳಿಗೆ ಒಳ್ಳೇದಾಗಲಿ ಅಂತ ಹೇಳಿ ದೇವಸ್ಥಾನದ ವತಿಯಿಂದ ಲೈಟ್ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ದೇವಸ್ಥಾನದ ಸುತ್ತ ಆಲ್ಮೋಸ್ಟ್ ಬೆಸಗರಳ್ಳಿಗೆ ಬಂದ್ಬಿಟ್ರೆ ಕೆರೆ ಹತ್ರ ಒಂದು ಏನಿಲ್ಲ ಅಂತಂದ್ರೂ ಒಂದು 10ರಿಂದ 15 ದೇವಸ್ಥಾನ ಸಿಕ್ಬಿಡುತ್ತೆ. ಅಷ್ಟು ದೇವಸ್ಥಾನಗಳು ಬೆಸಗರಳ್ಳಿನಲ್ಲಿದೆ ಅಂತ ಹೇಳ್ಬೋದು. ವೈಕುಂಠ ದೇವಸ್ಥಾನದ ದ್ವಾರ ಇದು. ದ್ವಾರದಲ್ಲೂ ಕೂಡ ಲೈಟಿಂಗ್ ಅರೇಂಜ್ಮೆಂಟ್ಸ್ ಇರ್ಬೋದು, ಫ್ಲವರ್ ಡೆಕೋರೇಷನ್ ಇರ್ಬೋದು, ಅಲ್ಲಿಯ ಒಂದು ವಾತಾವರಣ ಇರ್ಬೋದು, ಎಲ್ಲವೂ ಕೂಡ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ ಅನ್ನೋ ರೀತಿ ಚೆನ್ನಾಗಿ ಮಾಡಿದರು ಅಂತಲೇ ಹೇಳ್ಬೋದು. ಪ್ರತಿಯೊಂದು ಲೈಟ್ ಎಫೆಕ್ಟು ಎಲ್ಲವನ್ನು ನೋಡಬೇಕು. ನೀವು ಏನಾದರೂ ಇಲ್ಲಿ ಸರೌಂಡಿಂಗ್ಸ್ ಅವರೇ ಆದರೆ ಒಂದು ಸಲ ಹೋಗಿ ನೋಡಿ. ಎಲ್ಲ ವೈಕುಂಠೇಶ್ವರ ಅಂದರೆ ವೆಂಕಟೇಶ್ವರ ದೇವಸ್ಥಾನಗಳಲ್ಲೂ ಕೂಡ ಇವತ್ತು ಇದೇ ರೀತಿ ಅಲಂಕಾರಗಳನ್ನ ಮಾಡಿರ್ತಾರೆ. ಯಾಕೆಂದರೆ ಶ್ರೀ ವೆಂಕಟೇಶ್ವರ ಅಂದರೆ ಶ್ರೀಮನ್ನಾರಾಯಣ ದೇವರು ಅಲಂಕಾರ ಪ್ರಿಯರು. ಶಿವನಿಗೆ ವಿಭೂತಿ ಹಾಗೂ ಭಸ್ಮಾಲಂಕಾರಗಳು ಇಷ್ಟ ಆಗುತ್ತೆ. ಆದರೆ ಹರಿಗೆ ಪ್ರತಿ ದಿನವೂ ಕೂಡ ಹೊಸ ರೂಪದ ಅಲಂಕಾರಗಳನ್ನ ಇಷ್ಟಪಡ್ತಾರೆ ಹರಿ ಅಂತ ಹೇಳ್ತಾರೆ. ಯಾಕೆಂದರೆ ಹರಿ ಅಲಂಕಾರ ಪ್ರಿಯ ಅಂತಲೇ ಹೇಳ್ತಾರೆ. ಶ್ರೀಮನ್ನಾರಾಯಣ, ವಿಷ್ಣು, ಹಾಗೆಯೇ ನರಸಿಂಹ, ಉಗ್ರ ನರಸಿಂಹ, ರಾಮ, ಕೃಷ್ಣ, ಹೀಗೆ ಹಲವಾರು ಶ್ರೀ ವಿಷ್ಣುವಿನ ದಶಾವತಾರಗಳಿದೆ. ಎಲ್ಲದರಲ್ಲೂ ಕೂಡ ವಿಷ್ಣುವಿಗೆ ಅಲಂಕಾರ ಪ್ರಿಯರ ಆಗಿರ್ತಾರೆ. ಹಾಗಾಗಿ ನೋಡ್ತಾ ಇದ್ರಲ್ಲ, ದೇವಸ್ಥಾನದ ಅಲಂಕಾರ ಕೂಡ ತುಂಬ ಸೊಗಸಾಗಿ ಇತ್ತು. ಮನ ಎರಡೂ ಕೂಡ ಖುಷಿ ಅನ್ನಿಸ್ತಿತ್ತು. ಸ್ವರ್ಗಕ್ಕೆ ಒಂದು ನಿಮಿಷ ಬಂದಿದ್ದೀವಿ ಅನ್ನೋ ರೀತಿ ಲೈಟ್ ಎಫೆಕ್ಟು ಹಾಗೆಯೇ ಇಲ್ಲಿಯ ಅಲಂಕಾರಗಳು ಕೂಡ ಇತ್ತು. ಬೆಳಗ್ಗೆನೇ ಹೋಗಿದ್ರಿಂದ ದರ್ಶನ ಬೇಗ ಆಗುತ್ತೆ ಅಂದ್ಕೊಂಡ್ವಿ. ಬಟ್ ನಾವು ಆಲ್ಮೋಸ್ಟ್ ಅರ್ಧ ಗಂಟೆ ಕಾದ ನಂತರ ನಾವಿಲ್ಲಿ ನೋಡ್ತಾ ಇರ್ಬೋದು, ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದಾಗೆ ಇಲ್ಲಿ ದ್ವಾರಗಳನ್ನ ಮಾಡಿದ್ದಾರೆ. ಶ್ರೀ ವಿಷ್ಣುವಿನ ದೇವಸ್ಥಾನ ಅಂತಂದ್ರೇ ಸ್ವರ್ಗ ಅನ್ನೋ ಕಲ್ಪನೆನ ಇಟ್ಕೊಂಡು 7 ದ್ವಾರಗಳಿರುತ್ತೆ. ಹಾಗೆ ಆ ಕಡೆ ಈ ಕಡೆ ಜಯ ವಿಜಯರು ದ್ವಾರಪಾಲಕರು ಇರ್ತಾರೆ. ಹಾಗೆಯೇ ಈ 7 ದ್ವಾರಗಳನ್ನ ದಾಟಿದ ನಂತರನೇ ಶ್ರೀ ವಿಷ್ಣುವಿನ ದರ್ಶನ ನಮಗಾಗತ್ತೆ ಅಂತ ಹೇಳ್ತಾರೆ. ಹಾಗೆಯೇ ಇಲ್ಲಿ ಕೂಡ ಪ್ರತಿ ಒಂದು ದ್ವಾರದ ಒಂದು ಲೈಟಿಂಗ್ಸ್ ಇರೋದು, ಹಾಗೆಯೇ ಒಂದು ಎಫೆಕ್ಟ್ ದ್ವಾರ ಪ್ರತಿ ಬಾಗಿಲು ಅನ್ನೋ ರೀತಿ ಇಲ್ಲಿ ಅರೇಂಜ್ಮೆಂಟ್ಸ್ ಕೂಡ ಮಾಡಿದರು ಅಂತ ಹೇಳ್ಬೋದು. ಜನರು ಆ ವಿಷ್ಣು, ಗೋವಿಂದ, ಮುರಹರಿ, ಹಾಗೆ ರಾಮ, ಕೃಷ್ಣ ಎಲ್ಲರ ಅವತಾರವಾದ ಶ್ರೀ ನಾರಾಯಣನನ್ನು ನೋಡಲು ಇಲ್ಲಿ ಕಾಯ್ತಾ ಇದ್ರು. ನೋಡ್ತಾ ಇದ್ದೀರಲ್ಲ, ಶ್ರೀ ಭಗವಂತ, ನಮ್ಮ ಭಗವಂತ ನೋಡ್ತಾ ಇದ್ದೀವಲ್ಲ ನಾವು. ಇವತ್ತು ವೈಕುಂಠ ಏಕಾದಶಿ ಎಂದು ಶ್ರೀ ವೆಂಕಟೇಶ್ವರನ ದರ್ಶನವನ್ನು ಮಾಡ್ತಾ ಇದ್ದೀವಿ. ನೀವು ಕೂಡ ಮಾಡಿ. ನಂದಂತೂ ಒಂದು ಪುಣ್ಯ ಅಂತಲೇ ಹೇಳ್ಬೋದು. ನಾನು ಕರೆಕ್ಟಾಗಿ ಅಲ್ಲಿಗೆ ಹೋಗೋ ಟೈಮ್ಗೆ ಅರ್ಚಕರು ಬಂದು ಅಲ್ಲಿ ಮಹಾಮಂಗಳಾರತಿಯನ್ನು ಮಾಡಿಕೊಟ್ರು. ಅದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ನಿಮಗೂ ಕೂಡ ಈ ಸದ್ಭಾಗ್ಯ ಸಿಗುತ್ತೆ ಅಂತ ಹೇಳ್ಬೋದು. ನೀವು ಕೂಡ ಕುಳಿತಲ್ಲೇ ಈ ಕ್ಷಣ ಆ ಸ್ವಾಮಿಯ ದರ್ಶನವನ್ನು ಮಾಡ್ಕೊಳ್ಳಿ. ಹಾಗೆಯೇ ಆ ಮಹಾಮಂಗಳಾರತಿ ಪೂಜೆಯನ್ನು ಕೂಡ ನೀವು ಕಾದು ನೋಡ್ಬೋದು ಅಂತ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ಸ್ವಾಮಿಯ ದರ್ಶನ, ಅವರ ಪಾದ ಎರಡೂ ಕೂಡ ಇವತ್ತಿನ ದರ್ಶನ ಮಾಡೋದ್ರಿಂದ ನಮ್ಮ ಒಂದು ಪಾಪಗಳು ಕಳೆಯುತ್ತೆ ಅಂತ ಹೇಳ್ತಾರೆ. ಸ್ವಾಮಿಯನ್ನು ನೋಡುವಾಗ ಮೊದಲಿಗೆ ಪಾದ ಪೂಜೆ, ನಂತರ ಅವರ ಮುಖ ದರ್ಶನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ನಾರಾಯಣನ ಪಾದವನ್ನು ನೋಡಿ ಆ ನಂತರ ಅವರ ಕಿರೀಟವನ್ನು ನೋಡು ಅಂತ ದೊಡ್ಡವ್ರು ಹೇಳೋ ಮಾತಿದು. ನೆಕ್ಸ್ಟ್ ನಾವು ಕೂಡ ಮಂಗಳಾರತಿನ ತಗೊಂಡು ತೀರ್ಥ ಹಾಗೆ ಹೂವು ತೊಗೊಂಡ್ವಿ. ತುಳಸಿನ ಯಾರು ಹೆಣ್ಮಕ್ಳು ಮುಡ್ಕೋಬಾರ್ದು ಅಂತ ಹೇಳ್ತಾರೆ. ಹಾಗೆಯೇ ಹೂವನ್ನ ಮುಡ್ಕೋಬೇಕು, ತುಳಸಿನ ಗಂಡ್ಮಕ್ಳು ಹಾಗೆ ಚಿಕ್ಕ ವಯಸ್ಸಿನ ಹೆಣ್ಮಕ್ಳು ತೊಗೋಬೋದು ಅಂತ ಹೇಳ್ತಾರೆ. ಹಾಗೆಯೇ ಉತ್ತರ ಬಾಗಿಲಲ್ಲಿ ದರ್ಶನವನ್ನು ಮಾಡಿ ಉತ್ತರ ಬಾಗಿಲಿನಿಂದ ಬಂದರೆ ನಾವು ಸ್ವರ್ಗಕ್ಕೆ ಬಂದಿದ್ದೀವಿ ಅನ್ನೋ ಲೆಕ್ಕ ಅಂತ ಹೇಳಿ ಉತ್ತರಾಯಣದಲ್ಲಿ ಇರುವಂಥ ಆ ಸ್ವರ್ಗದ ಬಾಗಿಲಲ್ಲಿ ಎಲ್ಲರೂ ಕೂಡ ಬರ್ತಾರೆ ಇವತ್ತಿನ ದಿನ. ಯಾಕೆಂದರೆ ಪ್ರತಿದಿನ ಪೂಜೆ ದೇವಸ್ಥಾನ
ದೇವಸ್ಥಾನಗಳಲ್ಲಿ ನಡೆದರೂ ಈ ದ್ವಾರ ತೆಗೆದಿರೋದಿಲ್ಲ. ಆದರೆ ಇವತ್ತಿನ ದಿನ ಮಾತ್ರ ಈ ದ್ವಾರವನ್ನು ತೆಗೆದು ಸ್ವರ್ಗಕ್ಕೆ ಹೋಗಿ ಬರ್ತಾರೆ ಭಕ್ತರು ಅಂತ ಒಂದು ನಂಬಿಕೆ ಇದೆ. ಹಾಗಾಗಿ ಎಲ್ಲರಿಗೂ ಕೂಡ ಈ ದ್ವಾರದಲ್ಲಿ ಇವತ್ತಿನ ದಿನ ಪ್ರವೇಶ ಇರುತ್ತೆ ಅಂತ ಹೇಳ್ಬೋದು. ಹಾಗೆ ಹುಂಡಿಗೆ ಹರಕೆ ಹಣವನ್ನು ಹಾಕಿ ಪೂಜೆನ ಮುಗಿಸಿ ನೆಕ್ಸ್ಟ್ ಮುಂದೆ ಬಂದು ಇಲ್ಲಿ ದೇವರಿಗೆ ಅಲಂಕಾರ ನಡೀತಾ ಇತ್ತು. ಅಂದರೆ ಇಲ್ಲಿ ಸ್ವರ್ಗ ಅಂದರೆ ಉತ್ತರ ಬಾಗಿಲಿನಿಂದ ಬಂದವರಿಗೆ ಸ್ವರ್ಗದ ಒಂದು ಲುಕ್ಕು ಇಲ್ಲಿ ಕಾಣಿಸ್ಬೇಕು ಅಂತ ಹೇಳಿ ಪ್ರತಿ ವರ್ಷ ಅಲಂಕಾರವನ್ನು ಮಾಡಿರ್ತಾರೆ. ಇವತ್ತು ಕೂಡ ಇನ್ನು ಅಲಂಕಾರವನ್ನು ಮಾಡ್ತಾಯಿದ್ರು. ಯಾಕೆಂದರೆ ಬೆಳಗಿನ ಜಾವನೇ ನಾವು ಹೋಗಿದ್ರಿಂದ ಅಲಂಕಾರ ಕಂಪ್ಲೀಟ್ ಆಗಿರಲಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಭಕ್ತಾದಿಗಳು ಆಲ್ರೆಡಿ ಪೂಜೆ ಎಲ್ಲ ಮುಗಿಸಿ ಹೊರಡ್ತಾ ಇದ್ರು. ಹಾಗೆಯೇ ಕೆಲವರು ಪ್ರಸಾದಗಳನ್ನ ತೊಗೊಂಡು ಹೊರಡ್ತಾ ಇದ್ರು. ಹಾಗೆಯೇ ಇಲ್ಲಿ ಕರಿಯಣ್ಣ ಕೆಂಚಣ್ಣ ಅಂದರೆ ನೀವು ನೋಡಿರ್ಬೋದು, ಇವರಿಗೆ ಊಟ ಅಂತ ಬಡಿಸ್ತಾರೆ. ಅಂದರೆ ಅವರಿಗೆ ಆಹಾರವನ್ನು ಕೊಡಬೇಕು ಅಂತ ಹೇಳಿ ಅದಕ್ಕೂ ಕೂಡ ಅನ್ನನ ಮಾಡ್ಕೊಳ್ಳೋದಕ್ಕೆ ಅವರವರೇ ಮಾತಾಡ್ಕೊತಾ ಇದ್ರು. ಹಾಗೆಯೇ ಇಲ್ಲಿ ಎಲ್ಲವೂ ಕೂಡ ಸಿದ್ಧವಾಗ್ತಾ ಇತ್ತು. ಇನ್ನೂ ಸ್ವಲ್ಪ ಟೈಮ್ ಬೇಕು ಅಂತ ನನಗೂ ಅನ್ನಿಸ್ತು. ಅದಾದಮೇಲೆ ನಾವು ಅಂದ್ಕೊಂಡ್ವಿ ಇದನ್ನೆಲ್ಲ ಪ್ರೋಸೆಸ್ ಮಾಡಿ ಮುಗಿಸೋದಕ್ಕೆ ತುಂಬ ಟೈಮ್ ತೊಗೋತಾರೆ, ನೆಕ್ಸ್ಟ್ ನೋಡೋಣ ಅಂತ ಹೇಳಿ ಪ್ರಸಾದನ ನಾವು ಕೂಡ ತೊಗೊಂಡ್ವಿ. ಎಲ್ಲರೂ ಕೂಡ ಇಲ್ಲಿ ಪ್ರಸಾದನ ತೊಗೊಂಡು ಹೋಗ್ತಾ ಇದ್ರು. ನೀವು ಕೂಡ ನೋಡ್ತಾ ಇರ್ಬೋದು ವೀಕ್ಷಕರೇ. ಹಾಗೆ ಮುಂದೆ ಬಂದರೆ ಪಕ್ಕದಲ್ಲೇ ಇತ್ತು ರಾಮ ಮಂದಿರಕ್ಕೆ ನಾವು ಕೂಡ ಬಂದ್ವಿ. ಲಾಸ್ಟ್ ಇಯರ್ ಕೂಡ ನಾನು ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೆ ನಿಮ್ಮ ಜೊತೆ. ಲಾಸ್ಟ್ ಇಯರ್ ಅಂತ ಅಂದರೆ ನಿಮಗೆ ಈ ವರ್ಷ 2025ರಲ್ಲಿ 2 ಸಲ ಏಕಾದಶಿ ಸಿಕ್ಕಿದೆ. ಯಾರು ನೋಟಿಸ್ ಮಾಡಿದ್ದೀರೋ ಇಲ್ವೋ ಗೊತ್ತಿಲ್ಲ. ಹೋದ ವರ್ಷ ಜಾನ್ವರಿ 17ನೇ ತಾರೀಕು ನಮಗೆ ಏಕಾದಶಿ ಸಿಕ್ಕಿತ್ತು. ಹಾಗೆ ಈ ವರ್ಷ ಜಾನ್ಗೆ ಹೋಗೋಕ್ಕೆ ಮುಂಚೆನೇ ಡಿಸೆಂಬರಲ್ಲೇ ನಮಗೆ ಏಕಾದಶಿ ಸಿಕ್ಕಿದೆ. ಹಾಗೆಯೇ ಇಲ್ಲಿ ವೆಂಕಟೇಶ್ವರ ಮತ್ತು ಲಕ್ಷ್ಮಿ ಹಾಗೂ ಪದ್ಮಾವತಿ ಮತ್ತು ಈ ಕಡೆ ರಾಮ, ಸೀತೆ, ಲಕ್ಷ್ಮಣ ಹಾಗೂ ಆಂಜನೇಯ ಇವರುಗಳ ಉತ್ಸವ ಮೂರ್ತಿಗಳನ್ನು ಕೂಡ ಇಟ್ಟಿದ್ದರು. ಹಾಗೆಯೇ ರಾಮ ಮಂದಿರದಲ್ಲೂ ಕೂಡ ಸ್ವರ್ಗದ ಬಾಗಿಲಿಗೆ ಹೇಗೆ ಅಲಂಕಾರವನ್ನು ಮಾಡಿದ್ರು ವೈಕುಂಠ ಏಕಾದಶಿ ಎಂದು ವೆಂಕಟೇಶ್ವರ ದೇವಸ್ಥಾನದಲ್ಲಿ ಅದೇ ರೀತಿ ಅಲಂಕಾರಗಳು ಕೂಡ ಇಲ್ಲೂ ಮಾಡಲಾಗಿತ್ತು. ಹಾಗೆ ಇಲ್ಲಿಯೂ ಕೂಡ ಅಲಂಕಾರ, ದೇವರಿಗೆ ಪೂಜೆ ಪ್ರತಿಯೊಂದು ಕೂಡ ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿದರು ಅಂತ ಹೇಳ್ಬೋದು. ನೀವು ಕೂಡ ಸ್ವಾಮಿಯ ದರ್ಶನವನ್ನು ಮಾಡ್ಕೊಳ್ಳಿ. ಸ್ವಾಮಿಯ ದರ್ಶನವನ್ನು ಮಾಡಿ ನಿಮ್ಮ ಪಾಪಗಳನ್ನು ಕಳೆದು ಇವತ್ತಿನ ದಿನ ಪುಣ್ಯದ ದಾರಿಗೆ ನಡೀರಿ ಅಂತ ಹೇಳ್ತಾ ಶ್ರೀ ವಿಷ್ಣುವಿನ ಕತೆ ಒಂದು ಚುಟ್ಕ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇದು ಏಕಾದಶಿ ಅನ್ನೋದು ಒಂದು ಹೆಣ್ಣು. ಈ ಹೆಣ್ಣು ಶ್ರೀ ವಿಷ್ಣುವಿನ ಪರವಾಗಿ ರಾಕ್ಷಸನೊಟ್ಟಿಗೆ ಹೋರಾಡಿ ವಿಷ್ಣುವಿಗೆ ಗೊತ್ತಿಲ್ಲದೆ ಇರೋ ರೀತಿ ವಿಷ್ಣುವಿಗೆ ಜಯ ತಂದು ಕೊಟ್ಟಿರ್ತಾರೆ. ಅವರ ನೆನಪಿಗಾಗಿ, ಅವರ ಶ್ರಮಕ್ಕಾಗಿ ಇವತ್ತು ವಿಷ್ಣು ಏಕಾದಶಿ, ವೈಕುಂಠ ಏಕಾದಶಿ ಅಂತ ಹೇಳಿ ಮಾಡಲಾಗತ್ತೆ. ಇದು ಉತ್ತರದ ಬಾಗಿಲು ರಾಮ ಮಂದಿರದಲ್ಲಿ ದಾಟಿ ಹೊರಗಡೆ ಬಂದ ತಕ್ಷಣ ಇಲ್ಲಿ ಮೇಲ್ಗಡೆ ಶ್ರೀ ವಿಷ್ಣುವನ್ನು ಕಟ್ಟಿದ್ದಾರೆ. ಹಾಗೆ ಆ ದೇವರನ್ನು ನೋಡೋದಿಕ್ಕೆ ಅಂತ ಹೇಳಿ ಕನ್ನಡಿನ ಇಟ್ಟಿದ್ರು, ಅಂದರೆ ಮಿರರ್ನ ಇಟ್ಟಿದ್ರು. ಅದ್ರ ಒಳಗಡೆ ದೇವರನ್ನ ನೋಡಿ ಪ್ರತಿಯೊಬ್ಬರು ಕೂಡ ಆಚೆ ಹೋಗ್ತಾ ಸ್ವಾಮಿಯನ್ನು ನೋಡಿ ನಂತರ ಆ ಬಾಗಿಲಿಂದ ಹೊರಡಿ ಅಂತ ಹೇಳಿ ಈ ರೀತಿ ಮಾಡಿದರು. ನನಗೂ ಇದು ಹೊಸದು ಅನ್ನಿಸ್ತು. ಅದಾದಮೇಲೆ ಆಂಜನೇಯನ ದರ್ಶನ ಮಾಡಿದ್ವಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.